ಪ್ರತಿಯೊಬ್ಬ ದೊಡ್ಡ ಉದ್ಯಮಿಯೂ ಒಂದು ಕಾಲದಲ್ಲಿ ನಿಮ್ಮಂತೆಯೇ ಶೂನ್ಯದಿಂದ ಆರಂಭಿಸಿದವರಾಗಿದ್ದರು. 1000 ಮೈಲಿಗಳ ಸುದೀರ್ಘ ಪ್ರಯಾಣವು ಒಂದು ಸಣ್ಣ ಹೆಜ್ಜೆಗಳೊಂದಿಗೆ ಆರಂಭವಾಗುತ್ತದೆ. ನಿಮ್ಮ ಬಳಿ ಬಂಡವಾಳ ಕಡಿಮೆ ಇರಬಹುದು, ಆದರೆ ನಿಮ್ಮಲ್ಲಿರುವ ಛಲ ಮತ್ತು ಐಡಿಯಾವೇ ನಿಮ್ಮ ಮುಂದಿನ ದೊಡ್ಡ ಆಸ್ತಿಯಾಗಿದೆ. ಯಾರು ಏನನ್ನುತ್ತಾರೆ ಎಂದು ಯೋಚಿಸಬೇಡಿ. ಇಂದು ನಿಮ್ಮನ್ನು ನೋಡಿ ನಗುವವರೇ ನಾಳೆ ನಿಮ್ಮ ಸಾಧನೆ ನೋಡಿ ಚಪ್ಪಾಳೆ ತಟ್ಟುತ್ತಾರೆ. ಮೊದಲ ಪ್ರಯತ್ನದಲ್ಲಿ ತಪ್ಪುಗಳಾಗುವುದು ಸಹಜ. ಆ ತಪ್ಪುಗಳೇ ನಿಮಗೆ ಬಿಸಿನೆಸ್ನಲ್ಲಿ ನಿಜವಾದ ಪಾಠ ಕಲಿಸುತ್ತವೆ. ಬಿಸಿನೆಸ್ ಎಂದರೆ ಕೇವಲ ಆಫೀಸ್ ಅಥವಾ ಫ್ಯಾಕ್ಟರಿ ಅಲ್ಲ, ಅದು ನಿಮ್ಮಲ್ಲಿರುವ ಸತತ ಪ್ರಯತ್ನದ ಕಿಚ್ಚು. ಸಂಪನ್ಮೂಲಗಳ ಕೊರತೆ ಇದೆ ಎಂದು ಯೋಚಿಸಿ ಕುಳಿತುಕೊಳ್ಳಬೇಡಿ. ಇರುವುದರಲ್ಲೇ ಉತ್ತಮವಾದುದನ್ನು ಮಾಡುವುದೇ ನಿಜವಾದ ಉದ್ಯಮಶೀಲತೆ. ನಿಮ್ಮ ಬಿಸಿನೆಸ್ ಪ್ಲಾನ್ ಸರಳವಾಗಿರಲಿ, ಆದರೆ ನಿಮ್ಮ ಗುರಿ ಆಕಾಶದಷ್ಟಿರಲಿ. ಯಶಸ್ಸು ರಾತ್ರೋರಾತ್ರಿ ಬರುವುದಿಲ್ಲ. ಪ್ರತಿದಿನದ ಶ್ರಮ ನಿಮ್ಮನ್ನು ಯಶಸ್ಸಿನ ಹತ್ತಿರಕ್ಕೆ ಕೊಂಡೊಯ್ಯುತ್ತದೆ. ಪ್ರಾರಂಭದಲ್ಲಿ ಲಾಭಕ್ಕಿಂತ ಹೆಚ್ಚಾಗಿ ಅನುಭವ ಮತ್ತು ಗ್ರಾಹಕರ ನಂಬಿಕೆ ಗಳಿಸಲು ಪ್ರಾಮುಖ್ಯತೆ ನೀಡಿ. ಇತರರ ಯಶಸ್ಸನ್ನು ನೋಡಿ ಅಸೂಯೆ ಪಡಬೇಡಿ. ಅವರಿಂದ ಕಲಿತು ನಿಮ್ಮದೇ ಆದ ದಾರಿಯನ್ನು ಸೃಷ್ಟಿಸಿಕೊಳ್ಳಿ. ಸಣ್ಣದಾಗಿ ಶುರು ಮಾಡಿ, ದೊಡ್ಡದಾಗಿ ಯೋಚಿಸಿ, ವೇಗವಾಗಿ ಬೆಳೆಯಿರಿ. ಬಿಸಿನೆಸ್ ಅಲ್ಲಿ ಸೋಲು ಎಂಬ ಪದವೇ ಇಲ್ಲ. ಒಂದು ಗೆಲುವು ಸಿಗುತ್ತದೆ, ಇಲ್ಲವೇ ಉತ್ತಮ ಪಾಠ ಕಲಿಯುತ್ತೀರಿ. ನಿಮಗೆ ಗೊತ್ತಿಲ್ಲದ ವಿಷಯಗಳನ್ನು ಕೇಳಿ ಕಲಿಯಲು ಹಿಂಜರಿಯಬೇಡಿ. ಜ್ಞಾನವೇ ಬಿಸಿನೆಸ್ನಲ್ಲಿ ಇಂಧನವಾಗಿದೆ. ಮಾರುಕಟ್ಟೆಯಲ್ಲಿ ಏರಿಳಿತಗಳು ಸಹಜ. ಅಲೆಗಳಿಗೆ ಹೆದರುವವನು ಸಮುದ್ರದ ಮೇಲೆ ಸವಾರಿ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಬಿಸಿನೆಸ್ ಬಗ್ಗೆ ನಿಮಗಿರುವ ಉತ್ಸಾಹವೇ ನಿಮ್ಮ ಮೊದಲ ಮಾರ್ಕೆಟಿಂಗ್ ಆಗಿದೆ. ಇಂಥ ಬೆಲೆ ಬಾಳುವ ಹೂಡಿಕೆ ಮತ್ತೊಂದಿಲ್ಲ. ನಿಮ್ಮ ಸಮಯವನ್ನು ಸರಿಯಾಗಿ ನಿರ್ವಹಿಸಿಕೊಳ್ಳಿ. ಯಾರೋ ಸಹಾಯ ಮಾಡುತ್ತಾರೆ ಎಂದು ಕಾಯಬೇಡಿ. ನಿಮ್ಮ ದಾರಿಯನ್ನು ನೀವೇ ನಿರ್ಮಿಸಿಕೊಳ್ಳಿ. ಧೈರ್ಯವಾಗಿ ಆರಂಭಿಸಿ. ದಾರಿಗಳು ತನ್ನಿಂದ ತಾನೇ ಗೋಚರಿಸಿಕೊಳ್ಳುತ್ತವೆ. ನೀವು ಇಂದು ಪಡುತ್ತಿರುವ ಕಷ್ಟಗಳು ನಾಳೆ ನಿಮ್ಮ ಸಕ್ಸಸ್ ಸ್ಟೋರಿಯ ಪುಟಗಳಾಗುತ್ತವೆ.